ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜೀವಕ್ಕೆ ಜೀವ ಕೊಡುವ ಜನ್ಮ ಜೋಡಿಗೆ, ಹಾಲು ಜೇನಿನಿಂದ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಸೇಂಟ್ ಐಸ್ ಪ್ರೆಸೆಂಟ್ ಜೋಡಿ ನಂಬರ್ 1. Co-powered by Dazzler Eterna, MTR, special partner Sudarshan Family Store, Lenskart, Tata Play Bench, purity partner Sunpure Sunflower Oil, digital streaming partner ZEE5. ಊಟ ಅಂದ್ರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ. ಚಿಕ್ಕ ಪೆಟ್ಟಿಗೆ ಅಂಗಡಿಯಿಂದ ಹಿಡಿದು ದೊಡ್ಡ 5 ಸ್ಟಾರ್ ಹೋಟ್ಲ್ ವರೆಗೂ ಅಡಿಗೆ ರುಚಿ ಸವಿಯೋದಕ್ಕೆ ಅಂತಾನೆ ಹೋಗ್ತೀವಿ ಅಲ್ವಾ. ಈಗ ಊರಿಗೊಂದು ಅಡಿಗೆ ಫೇಮಸ್ ಇದ್ದೇ ಇರತ್ತಲ್ವಾ. ಮಂಗಳೂರು ಅಂತಂದ್ರೆ ಮೀನು, ಮಂಡ್ಯ ಅಂತಂದ್ರೆ ಮುದ್ದೆ, ರಾಗಿ ಮುದ್ದೆ ಬಸ್ಸಾರು, ಉತ್ತರ ಕರ್ನಾಟಕ ಅಂತಂದ್ರೆ ದಾವಣಗೆರೆ ಅಂತಂದ್ರೆ ಬೆಣ್ಣೆ ಮಸಾಲಾ ದೋಸೆ. ಹೀಗೆ ಅಡಿಗೆ ಊರಿಗೊಂದು ಘನತೆನ ತಂದ್ಕೊಡುತ್ತೆ, ಐಡೆಂಟಿಟಿನ ತಂದ್ಕೊಡುತ್ತೆ. ಮನೇಲಿ ಹೆಂಡತಿ ಅಡಿಗೆ ಮಾಡಿ ಬಡಿಸೋದು ಸಾಮಾನ್ಯನೇ. ಆದ್ರೆ ಇಲ್ಲಿ ಇವತ್ತು ಗಂಡಸರು ಅವರವರ ಹೆಂಡತಿಯರಿಗೆ ಅಡಿಗೆ ಮಾಡಿಕೊಟ್ಟು ಮೆಚ್ಚಿಸ್ಬೇಕು. ಒಳ್ಳೆ ಚಾನ್ಸು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಎಲ್ಲಾ ಗಂಡಸರು ತಮ್ಮ ತಮ್ಮ ಕುಕಿಂಗ್ ಟ್ಯಾಲೆಂಟ್ ಅನ್ನ ತೋರಿಸೋದಕ್ಕೆ ಫುಲ್ ರೆಡಿಯಾಗಿ ಬಂದಿದ್ದಾರೆ. ಬನ್ನಿ ಯಾರ್ಯಾರ ಕೈ ಚಳಕ ಹೇಗಿದೆ ಅಂತ ನೋಡೋಣ. ಬಿಸಿ ಬಿಸಿ ಮನೋರಂಜನೆಯ ಔತಣವನ್ನ ಆಸ್ವಾದಿಸೋಣ. ಶುರು ಮಾಡೋಣ ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳು. ಇವತ್ತು ತಮ್ಮ ಕೈ ಚಳಕ ಬಾಯಿ ಚಳಕ ತೋರಿಸಿ ಮೈ ಪುಳಕ ಮಾಡೋದಕ್ಕೆ ಕಾಯ್ತಾ ಇರುವಂತ ಲವ್ಲಿ ಜೋಡೀಸ್. ವೆಲ್ಕಮ್ ಟು ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳು. ಈಗ ಬಿಸಿ ಬಿಸಿಯಾದಂತ ಬೀಗರೂಟಕ್ಕೆ ನಮ್ಮ ಬೀಗರನ್ನ ಸ್ವಾಗತಿಸೋಣ. ಇವರು ಸಿಹಿ ಸಿಹಿಯಾಗಿ ಮಾತಾಡುವಂತ ತಿರುಪತಿ ಲಡ್ಡು, ಮಾತಾಡಿದ್ರೆ ಸಾಕು ರುಚಿ ರುಚಿ ಪಡ್ಡು, ಪ್ರೀತಿಯ ಕೈತುತ್ತು ಕೊಡೋದ್ರಲ್ಲಿ ಸೋ ಗುಡ್ಡು, ಇವರು ನಕ್ಕಿದ್ರೆ ಗುಲ್ಕನ್ ಬ್ರೆಡ್, ಇವರು ನಮ್ಮ ಶೋನಲ್ಲಿರೋದೇ ಫುಲ್ ಮೀಲ್ಸ್ ಫುಡ್. ಸ್ವಾಗತಿಸಿ ನಮ್ಮ ಪ್ರೀತಿಯ ಬೀಗರು ಶ್ರೀಮತಿ ಮಾಳವಿಕಾ ಅವಿನಾಶ್ ಮೇಡಮ್. ಇವರ ಪಂಚಲ್ಲಿರುತ್ತೆ ಉಪ್ಪು ಹುಳಿ ಖಾರ, ಇವರ ಮಾತಲ್ಲಿರುತ್ತೆ ಸಿಹಿ ಸಿಹಿ ಖರ್ಜೂರ. ಹೇರ್ ಸ್ಟೈಲ್ ಅಲ್ಲೇ ಹುಡುಗಿರ್ನ ಮೆಚ್ಚಿಸುವಂತ ಅಂಜೂರ, ಮೀಸೆ ಮರೆಯಲ್ಲೇ ನಗುವಂತ ಹುಣ್ಣಿಮೆ ಚಂದ್ರ. ಸ್ವಾಗತಿಸಿ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಥ್ಯಾಂಕ್ ಯು ಲವ್ ಯು. ಎಲ್ಲರೂ ಫುಲ್ ಕಲರ್ಫುಲ್ ಆಗಿದ್ದೀರಾ, ಅಡಿಗೆ ಬೇರೆ ಮಾಡ್ತೀರಾ ಅಂತ ಗೊತ್ತಾಯ್ತು. ಇದು ಸ್ಯಾಂಪಲ್ ಈಗಲೇ ಕಳ್ಸಿಬಿಟ್ಟಿದ್ದಾರೆ, ನೆಂಚ್ಕೊಳಕ್ ಇಟ್ಕೊಳ್ಳಿ ಬೂಂದಿ ಮತ್ತೆ ಚೌಚೌ ಅಂತ. ಟೇಸ್ಟ್ ಮಾಡೋದಕ್ಕೆ ಇಬ್ರು ಬೀಗರು ರೆಡಿಯಾಗಿ ಕೂತ್ ಬಿಟ್ಟಿದ್ದಾರೆ. ಈಗ ನಮ್ಮ ಜೋಡಿಗಳಿಗೆ ಸ್ಫೂರ್ತಿಯನ್ನು ತುಂಬಿ ಇವತ್ತಿನ ಕಾರ್ಯಕ್ರಮದ ರುಚಿಯನ್ನ ಹೆಚ್ಚು ಮಾಡೋದಕ್ಕೆ ಅತಿಥಿ ಜೋಡಿಗಳನ್ನ ಬರಮಾಡ್ಕೊಳ್ಳುವಂತ ಸಮಯ. ಸ್ವಾಗತಿಸಿ ಮನೋರಂಜನೆಯ ಅವತಾರ ಪುರುಷ, ನಗುವಿನ ನಳ ಮಹಾರಾಜ ನಮ್ಮ ಶರಣ್ ಸರ್ ಹಾಗೂ ಪಡ್ಡೆ ಹುಡುಗರ ಹಾರ್ಟ್ ಅನ್ನ ಗಿಲ್ಲಿ ದಾಂಡು ಆಡುವಂತ ಗಾರ್ಜಿಯಸ್ ಗೊಂಬೆ ನಿಶ್ವಿಕಾ ನಾಯ್ಡು ಆನ್ ಸ್ಟೇಜ್ ಪ್ಲೀಸ್. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ ಗೊಂಬೆ ಭೂಷಣ. ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕೇಸು, ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು. ನಾನಂದ್ರೆ ವಿಶೇಷ, ನಾಯಿದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ ಸಾ 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 ಸಾ.
ನಮ್ಮ ಅಧ್ಯಕ್ಷರು ವೇದಿಕೆ ಮೇಲೆ ಬಂದಾಗಿದೆ. ಜೋರಾದ ಚಪ್ಪಾಳೆ ಬರ್ಲಿ ಶರಣ್ ಸರ್ ಹಾಗೂ ನಿಶ್ವಿಕಾ ನಾಯ್ಡುಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಇವತ್ತು ಅಡುಗೆಯ ವೈಭವ ಇದೆ. ನಿಮ್ಮ ಆಗಮನ ಇನ್ನಷ್ಟು ಘಮ ತಂದಿದೆ ಅಂತ ನಾನು ಹೇಳ್ತೀನಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಲ್ವಾ? ನನಗೆ ಆ್ಯಕ್ಚುಲಿ ನನ್ನ ಫೇವರೇಟ್ ಕಾರ್ಯಕ್ರಮ ಒಂದಕ್ಕೆ ಬಂದಿದ್ದೀನಿ. ಎಲ್ಲರೂ ಸ್ಟಾರ್ಸ್ ನೀವು ಇವತ್ತು ಇಡೀ ಕರ್ನಾಟಕದ ಮನೆ ಮಾತು ನೀವೆಲ್ಲ ಜೋಡಿಗಳನ್ನು ಕೂಡ. ನಿಮ್ಮಗಳಿಂದ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಒಂದಿಷ್ಟು ಕಪಲ್ಸ್ಗೆ ಒಂದಿಷ್ಟು ಮಾರ್ಗದರ್ಶನ ಆಗಿದೆ ನಿಮ್ಮಗಳಿಂದ. ನಾನು ಅದನ್ನು ಕಣ್ಣಾರೆ ನೋಡಿದ್ದೀನಿ. ಇದೊಂದು ಭಾಳ ಸಾರ್ಥಕತೆಯ ಕಾರ್ಯಕ್ರಮ ಇದು. ವೆರಿ ನೈಸ್ ಸರ್, ತುಂಬ ದೊಡ್ಡ ಮಾತು ಸರ್. ಆ್ಯಂಡ್ ಮಾಳವಿಕಾ ಮ್ಯಾಮ್ ಫ್ಯಾಮಿಲಿಯವರು ನಮಗೆ, ನನ್ನ ಗೆಳೆಯ, ನಿಜವಾದ ಜೋಡಿ ನಂಬರ್ 1 ನಾವಿಬ್ರು ಒಟ್ಟೊಟ್ಟಿಗೆ ಲೈಫನ್ನು ಶುರು ಮಾಡಿದಂಥವ್ರು. ಇವತ್ತು ನನ್ನ ಕುಚ್ಚುಕು ಗೆಳೆಯನ ಜೊತೆಲಿ ಇವತ್ತು ನನಗೊಂದು ಜಾಗ ಕೊಟ್ಟಿದ್ದೀರಾ ಅಂತಂದರೆ ಇದಕ್ಕಿಂತ ಒಂದು ಪವಿತ್ರವಾದ ಕಾರ್ಯಕ್ರಮ ನನಗೆ ಇನ್ನೆಂಥದ್ದು ಬೇಕು ಲೈಫಲ್ಲಿ. ಈ ಕಾರ್ಯಕ್ರಮ ಅಡುಗೆ ಮೇಲಿನ ಕಾರ್ಯಕ್ರಮ ಅಂತ ಅನ್ನೋವಂಥದ್ದು. ನನ್ನ ಜಗತ್ತಿನಲ್ಲಿ ನನಗೆ ಇಷ್ಟವಾದ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಅನ್ನೋದಾದ್ರೆ ಅದು ಊಟ ರೀ. ಕರೆಕ್ಟ್ ಎಪಿಸೋಡ್ಗೆ ಬಂದಿದಾರಲ್ಲ, ಭಾಳ ನನಗೋಸ್ಕರ ಈ ಎಪಿಸೋಡ್ನ ಹೆಣದಂಗಿದೆ ಆ್ಯಕ್ಚುಲಿ. ಇವತ್ತು ನಾನು, ತರುಣ್ ಮತ್ತು ಪ್ರೇಮು ನಾವು ತಿಕ್ಕೆಸ್ಟ್ ಫ್ರೆಂಡ್ ಆಗಲಿಕ್ಕೆ ಫ್ರಿಡ್ಜೆ ಊಟ ಅಂದ್ರೂ ಕೂಡ ತಪ್ಪಿಲ್ಲ. 100%. ನಿಮಗೆ ಆಲ್ ಓವರ್ ಬೆಂಗಳೂರು ಅಷ್ಟೇ ಅಲ್ಲ, ಎಂಟೈರ್ ಕರ್ನಾಟಕದಲ್ಲ, ಆಲ್ ಓವರ್ ವರ್ಲ್ಡಲ್ಲಿ ದಿ ಬೆಸ್ಟ್ ಮೆನು ಅಂತ ನಿಮ್ಗೆ ಏನಾದರೂ ಬೇಕಂದ್ರೆ ಇವನ್ನ ಮತ್ತೆ ತರುಣ್ನ ಇಬ್ಬರನ್ನ ಕೇಳಿದ್ರೆ ಸಾಕು. ಆಮೇಲೆ ಈ ಊಟ ಒಂದು ಕಡೆ ಇಷ್ಟ ಆಯ್ತು ಅಂದ್ರೆ ಇದೆಲ್ಲದಕ್ಕಿಂತ ಮೀರಿದ್ದು ಒಂದು ಅವನಿಗೆ ತುಂಬಾ ಇಷ್ಟ. ಅದಿಲ್ದಿರ ನಾವು ಊಟನೇ ಸ್ಟಾರ್ಟ್ ಮಾಡಲ್ಲ. ಏನು ಅದನ್ನ ನಾನು ಸ್ಟೇಜ್ ಮೇಲೆ ತಗೊಂಡ್ಬರ್ತೀನಿ ನಾನು. ಕಡ್ಲೆಪುರಿನಾ? ಅಣ್ಣ ಪುರಿ ಅಷ್ಟಿಷ್ಟನ? ಏನ್ ವಿಶೇಷ ಇದು ಕಡ್ಲೆಪುರಿದು? ಕಡ್ಲೆಪುರಿ ನಿನಗೆ, ನಿಶ್ಚಿತ ಅವ್ರಿಗೆ ಲಡ್ಡು. ಈ ಕಡ್ಲೆಪುರಿ ವಿಶೇಷ ಅಂದ್ರೆ ಇವನ ಒಂದು ದೊಡ್ಡ ಗುಣ ಹೇಳೋದು, ನಾವೆಷ್ಟೇ ಎತ್ತರಕ್ಕೆ ಬೆಳೆದ್ರು ನಾವು ಹುಟ್ಟಿದ ಊರನ್ನ, ತಂದೆ ತಾಯಿನ, ಹಳೆ ಸ್ನೇಹಿತರನ್ನ ಮರಿಬಾರ್ದು ಅಂತಾರೆ. ಸೊ ಅದಕ್ಕೆ ಉದಾಹರಣೆಯಾಗಿ ಅವನು ಹುಟ್ಟಿ ಬೆಳೆದಿದ್ದು ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಂದ್ರೆ ನಿಮ್ಗೆ ಕಡ್ಲೆಪುರಿ. ಅಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆನೆ ಮಂಡಕ್ಕಿ ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದು ಅವನು ಯಾವತ್ತೂ ಬಿಟ್ಕೊಡಲ್ಲ. ಅವನು ನಮ್ಮ ಮುಂದೆ ಬಂದ್ರೆ ಒಂದು 12-15 ಹೋಟ್ಲಿಂದ ಡಿಶಸ್ ಬರುತ್ತೆ ನಾವೇನೋ ಕೂತ್ಕೊಂಡ್ರೆ. ಅದರಲ್ಲಿ ಪ್ರಮುಖವಾಗಿ ಇದು ಮೊದಲು ಇದು ಅವನು ಬಾಯಿ ಹಾಕೊಂಡೆ ಬೇರೆದೆಲ್ಲ ಶುರು ಮಾಡೋದು. ನಮ್ಮ ಜೀ ಕನ್ನಡದ ಜೋಡಿ ನಂಬರ್ 1 ವೇದಿಕೆಗೆ ನೀವಿಬ್ರು ಬೆಸ್ಟ್ ಜೋಡಿಗಳು ಬಂದಿರೋದು ಬಹಳಷ್ಟು ಖುಷಿ ಆಯಿತು. ವೆಲ್ಕಮ್ ನಮ್ಮ ಶೋಗೆ. ಆ್ಯಂಡ್ ತುಂಬ ಆತ್ಮೀಯ ಗೆಳೆಯ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ. ಸೊ ನಿಮ್ಮೆಲ್ಲರ ಪ್ರೀತಿಯಿಂದ ನಮ್ಮ ಸ್ನೇಹ ಹಾಗೆ ಇರಲಿ, ಇನ್ನೂ ಚಿರಾಯವಾಗಲಿ ಅಂತ ಕೇಳ್ಕೊಳ್ತೀನಿ. ಕುಚಿಕು 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 ಮೀನು ಚಡ್ಡಿ ದೋಸ್ತಿ ಕಾಣ ಕುಚಿಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚಿಕು. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ, ಕ್ವಾಪಕು ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚಿಕು 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 ನಾನು ಚಡ್ಡಿ ದೋಸ್ತಿ ಕಾಣ ಕುಚಿಕು ದೋಸ್ತಿ ಮ್ಯಾಲೆ. ಅಂಡ್ ನಿಶ್ವಿಕಾ ಅವರಿಗೆ ಒಂದು ಹಾಡಿನ ಮುಖಾಂತರ ವೆಲ್ಕಮ್ ಮಾಡ್ತೀನಿ. ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವನು. ವೆಲ್ಕಮ್ ಟು ದ ಶೋ. ಸೊ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ದ ಮೋಸ್ಟ್ ಗಾರ್ಜಿಯಸ್ ಹೀರೋಯಿನ್ ನಿಶ್ವಿಕಾ ಅವರು, ನಮ್ಮ ಅಚ್ಚ ಕನ್ನಡದ ಹುಡುಗಿ. ಸೊ ಅವರಿಗೆ ನಮ್ಮ ಜೀ ಕನ್ನಡದ ಜೋಡಿ ನಂಬರ್ 1 ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಈಗ ನಿಶ್ವಿಕಾ ಅವ್ರನ್ನ ಕೇಳ್ತೀನಿ, ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಬಂದಿರೋದು ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇಷ್ಟು ಜನನ ಮೀಟ್ ಮಾಡ್ತಿರೋದು, ನಿಮ್ಮನ್ನ ಆಫ್ಟರ್ ಸೋ ಲಾಂಗ್ ಮೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸರ್, ವಾಟ್ ಅ ವೆಲ್ಕಮ್ ಸರ್. ಐ ಥಿಂಕ್ ನಾನು ಇದೇ ಗುಂಗಲ್ಲಿ ಇಡೀ ಎಪಿಸೋಡ್ನ ಹಂಗೆ ಸ್ಪೆಂಡ್ ಮಾಡ್ತೀನಿ. ಮ್ಯಾಮ್, ಇಟ್ ಇಸ್ ಸಚ್ ಅ ಪ್ಲೆಜರ್ ಟು ಮೀಟ್ ಯು. ಎನಿವೇಸ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಹೇಳ್ದಾಗೆ ಆಣೆ ಮಾಡಿ ಹೇಳುತ್ತೀನಿ ಈ ಹಾಡು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದೆ. ಗುರು ಶಿಷ್ಯರು ಮೂವಿ ಹಾಡನ್ನ ಇಲ್ಲಿ ನಾವು ರೀಕ್ರಿಯೇಟ್ ಮಾಡ್ತಿದೀವಿ.
ನಮ್ಮ ಗುರು ಶಿಷ್ಯರು ಸೂಪರ್ ಡೂಪರ್ ಜೋಡಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಶಿಸ್ತು ಅಂದ್ರೆ ಶಿಸ್ತು. ನಮ್ಮ PT ಮಾಸ್ಟರ್ದು ಸೂಪರ್ ಶಿಸ್ತು. ಸರ್ ಒಂಚೂರು ವಿಸಿಲ್ ಇಟ್ಕೊಂಡು ಕಾರ್ಯಕ್ರಮನ ಶುರು ಮಾಡೋದಕ್ಕೆ ನೀವೇ ಚಾಲನೆ ಕೊಡಬೇಕು ಸರ್. ನಮ್ಮ PT ಮಾಸ್ಟರ್ ವಿಸಿಲ್ ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದೇ ಖುಷಿಯಲ್ಲಿ ಶುರು ಮಾಡೋಣ. ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳು. ಶರಣ್ ಸರ್, ನಿಮ್ಮ ಚೀತು ಸಂಘದಿಂದ ಅಂದ್ರೆ ಚಿಂತೆ ಇಲ್ಲದ ತುಂಡೈಗಳೆಲ್ಲ ಒಂದ್ ಕಡೆ ಜಮಾಯಿಸ್ತಾ ಇದ್ದಾರೆ. ಇವತ್ತು ಸ್ಪೆಷಲ್ ಆಗಿ ಯಾರಾದ್ರೂ ಬೇಕಲ್ವಾ, ಅದಕ್ಕೆ ತುಂಬಾ ತುಂಬಾ ಸ್ಪೆಷಲ್ ಆಗಿರೋರ್ನೇ ಇಲ್ಲಿ ಕರೆಸ್ತಾ ಇದ್ದೀವಿ. ಅವರು 5 ಸ್ಟಾರ್ ಹೋಟೆಲ್ ಅಲ್ಲಿ 7 ಸ್ಟಾರ್ ತಗೊಂಡಿರುವಂತ ಶೆಫ್ಗಳು. ಯಾವ ಜೋಡಿಗಳು ಯಾವ ಸ್ಟಾರ್ ಶೆಫ್ ಜೊತೆ ಸೇರಿ ಅಡಿಗೆ ಮಾಡ್ತಾರೆ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಟ್ವಿಸ್ಟ್ ಇದೆ. ಅದ್ ಏನು ಅಂತ ಹೇಳ್ತೀನಿ, ಪ್ರಾಪರ್ಟಿ ಪ್ಲೀಸ್. ನನ್ನ ಮುಂದೆ ಈಗ 8 ಕರೆಯೋಲೆಗಳಿದೆ. ಈ ಕರೆಯೋಲೆಗಳಲ್ಲಿ ಹೀರೋ ಅಥವಾ ಹೀರೋಯಿನ್ ಫೋಟೋಸ್ಗಳನ್ನ ಹಾಕಿಟ್ಟಿದೀವಿ. ನಾನು ಒಂದೊಂದು ಜೋಡಿನೇ ಇಲ್ಲಿಗೆ ಕರಿತೀನಿ. ಅವ್ರು ಬಂದು ತಮಗ್ ಬೇಕಾಗಿರುವಂತ ಕರೆಯೋಲೆನ ತಗೊಂಡು ಅದರಲ್ಲಿ ಯಾವ ಹೀರೋ ಅಥವಾ ಹೀರೋಯಿನ್ ಫೋಟೋ ಬರುತ್ತೋ ಅವರು ಅವರ ಅಡಿಗೆಗೆ ಸಹಾಯ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕರೆಯೋಲೆಯನ್ನ ಆಯ್ಕೆ ಮಾಡೋದಕ್ಕೆ ಮೊದಲನೇದಾಗಿ ನಾನು ಕರಿತಾ ಇರುವಂತ ಜೋಡಿ ಕಂಬದ ರಂಗಯ್ಯ ಅಂಡ್ ಲೀಲಾವತಿ ಅವರು. ರಂಗಯ್ಯ ಅವರೇ, ಕರೆಯೋಲೆ ರೆಡಿ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ, ನೋಡೋಣ. ಇವತ್ತು ಈ ವೇದಿಕೆ ಮೇಲೆ ಯಾವ ಸೂಪರ್ ಹೀರೋ ಬರ್ತಾರೆ ಅಂತ ನೋಡೋಣ. I like it, Kanta, Mr. of Beauty and Intelligent. I like it. Let's welcome real star Uppi sir. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡೋರು ದಡ್ಡರಲ್ಲ. ಅಪ್ಪ ಅಮ್ಮನ ಯಾರು ಇಲ್ಲ ಇಲ್ಲಿ ನಡೆಗೆದಾರೆ ಎಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡೋರು ದಡ್ಡರಲ್ಲ. ಉಪ್ಪಿ ಸರ್, ಹೆಲೋ ಸರ್, ಹೇಗಿದ್ದೀರಾ ಸರ್? ಐ ಆಮ್ ಗುಡ್ ಸರ್, ಹೌ ಯು ಸರ್? ಫೈನ್ ಫೈನ್. ಆದ್ರೆ ನೀವಿರ್ಬೇಕಾದ್ರೆ ಅಡಿಗೆಗೆ ಉಪ್ಪೇ ಬೇಡ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ವೇ ಇಲ್ಲ. ವೆರಿ ನೈಸ್ ಸರ್, ಥ್ಯಾಂಕ್ ಯು. ಸೊ ಕಂಬದ ರಂಗಯ್ಯ ಅಂಡ್ ಲೀಲಾವತಿ ಅವರೇ, ನಿಮ್ಮ ಒಂದು ಅಡಿಗೆಯ ಗುರು, ನಿಮ್ಮ ಕಿಲಾಡಿ ನಿಮ್ಗೆ ಸಿಕ್ಕಿದ್ದಾರೆ. ಹೋಗಿ ದಯವಿಟ್ಟು ಆಸೀನರಾಗಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸ್ವಾಗತಿಸಿ ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್. ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್, ಇವತ್ತು ನಿಮ್ಗೆ ಯಾವ ಸ್ಟಾರ್ ಸಾಥ್ ಕೊಡ್ತಾರೆ ಅಂತ ನೋಡೋದಕ್ಕೆ ಕರೆಯೋಲೆ ಕಾಯ್ತಾ ಇದೆ. ಯಾವ ಕರೆಯೋಲೆನ ಪಿಕ್ ಮಾಡ್ತೀರಾ, ಯಾರು ಬರ್ತಾರೆ ಅಂತ ನೋಡೋಣ. ರಾಜ್ ಬಹದ್ದೂರ್ ನಾವು ಆಗ್ಬೇಕೀಗ. ಈಗ ನೀವೇ ನಿಜವಾದ ರಾಜೇಂದ್ರ ಬಹದ್ದೂರ್ ಅಂತ ಅನ್ಕೊಂಡು ಹೌಲ ಹೌಲ ಅಂತ ಕರೀರಿ ಸರ್. ಹೌಲ ಹೌಲ. ಆಕ್ಚುಲಿ ನಿಮ್ಮ ಎಂಟ್ರಿ ಸಾಕಾಗಿತ್ತು ನಾಗವಲ್ಲಿ ಸರ್. ಹೇಗಿತ್ತು ನಾಗವಲ್ಲಿ ಅವ್ರ ಎಂಟ್ರಿ? ಹಾಗೆ ಇವ್ರ ಜೊತೆ ಅಡ್ಗೆ ಮಾಡುವಂತ ಎಕ್ಸ್ಪೀರಿಯನ್ಸ್ಗೆ ಹೇಗೆ ವೇಟ್ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ, ಏನೇನಾಗುತ್ತೋ ಗೊತ್ತಿಲ್ಲ. ಬೇಕಾದ್ರೆ ಯಾಕಂದ್ರೆ ಅಡ್ಗೆ ಮಾಡೋದೇ ನನಗೀಗ ಇದೊಂದು ದೊಡ್ಡ ರಿಯಲಿ ಭಯವಾದಂತ ಟಾಸ್ಕ್ ನನಗೆ. ಇದು ನನಗೇನು ಗೊತ್ತಿಲ್ಲ. ಇವಳು ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಮಾಡ್ಕೊಂಡಿರೋನು. ಇಂದು ಆನಂದ ನಾ ತಾಳಲಾರೆ. ಓಕೆ ನಾಗವಲ್ಲಿ, ನೀವೀಗ ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಝಲಕ್ ಎಲ್ಲರಿಗೂ ಗೊತ್ತಾಗ್ಲಿ. ಕಮಾನ್, ಒಂದು ಡೈಲಾಗ್ ಬಿಡಿ.
ವಿಜಯ ರಾಜೇಂದ್ರ ಬಹದ್ದೂರ್. ಇವತ್ತಿನ ಜೋಡಿ ನಂಬರ್ 1 ಎಪಿಸೋಡ್ ಅಲ್ಲಿ ನಿನ್ನನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಲಿಲ್ಲ, ನಾನ್ ರಾಘವಲ್ಲಿ ಕಾದರ. ಒರೆ ಕುಕ್ಕ. ಆ ನಾಗವಲ್ಲಿ ಜೊತೆ ಹೋದ್ರೆ ನಾವು ಕರೆಸ್ತೀವಿ ಅವಿನಾಶ್ ಅವ್ರನ್ನ. ಸರ್, ನಿಮ್ಗೆ ಇಲ್ಲಿ ಸ್ಟೇಜ್ ನಾಗವಲ್ಲಿ ಜೊತೆ ಅಡುಗೆ ಮಾಡೋ ಅಂತ ಅವಕಾಶ ಖಂಡಿತವಾಗ್ಲೂ ಇದೆ ಸರ್. ಎಂಜಾಯ್ ಮಾಡಿ ಸರ್. ಲೆಟ್ಸ್ ವೆಲ್ಕಮ್ ನಮ್ಮ KGF ಜೋಡಿ ಜಿಜಿ ಅಂಡ್ ದಿವ್ಯಾ. ಯಾವ ಸ್ಟಾರ್ ಜಿಜಿ ಹಾಗೂ ದಿವ್ಯಾ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ವೇದಿಕೆ ಮೇಲೆ ಬರ್ತಾರೆ ಅಂತ ನೋಡೋಣ. ನನ್ನನ್ನೇ ಕಣ್ಕೊಂಡು ಭೂಮಿಲಿ ಹುಟ್ಟಿಲ್ಲ, ಹುಟ್ಟಿದ್ರು ಅದು ಮತ್ತೆ ನಾನೇ. ನನ್ನೀರಿ ಎಲ್ಲೋನು ಇನ್ನೊಬ್ಬ ಇಲ್ಲವನೇ, ಯಾರಂದ್ರೆ ಅದು ನಾಳೆಯ ನಾನೇ. ನಾ ತಿರ್ಸೋದೆ ಮೀಸೆಯನ್ನು, ಮೀಸೋದೆ ಕೊನೆಯನ್ನು, ಮಾಡೋದೆ ಅವನು ಮಾಡಲ್ಲ ರಾಜಿಯನ್ನು. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ್ರ, ಫೈರ್ ತಗ್ಗೋದೇ ಇಲ್ಲ. ಗೊತ್ತಾಯ್ತು, ಇವಾಗ ನಮಗೆ ಸ್ಟವ್ವೇ ಬೇಕಿಲ್ಲ, ಅವನ ಮೇಲೆ ಇಟ್ಟು ಬೇಯಿಸ್ಬಿಡ್ಬೋದು ಅಡಿಗೆ. ಸರ್, ಯಾವ ಕಾಡಿಂದ ಬಂದ್ರಿ ಸರ್? ನಾನು ಅಮೆಝಾನ್ ಕಾಡಿಂದ ಬಂದಿದ್ದೀನಿ. ಓ, ಅಲ್ಲಿಂದ ಬಂದಿದ್ದೀರಾ ಸರ್? ಆಕ್ಚುಲಿ ನೋಟ ಬಂಗಾರವಾಯಿತೆ ಶ್ರೀವಲ್ಲಿ, ನೋಟ ಬಂಗಾರವಾಯಿತೆ ಶ್ರೀವಲ್ಲಿ, ಮಾತೆ ಮಾಣಿಕ್ಯವಾಯಿತೆ. ನೋಟ ಪುಷ್ಪ ಪುಷ್ಪರಾಜ್. ರೇ ಕುತ್ತ, ಶ್ರೀವಲ್ಲಿ ಕಾದರ ನಾಗವಲ್ಲಿ. ನೋಟ ಬಂಗಾರವಾಯಿತೆ ನಾಗವಲ್ಲಿ, ನೋಟ ಬಂಗಾರವಾಯಿತೆ. ಸರ್, ನಿಮ್ಮ ಅಡುಗೆ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾವು ಕೂಡ ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಲೆಟ್ಸ್ ವೆಲ್ಕಮ್ ಮಿತ್ರಾ ಸರ್ ಅಂಡ್ ಗೀತಾ ಮೇಡಮ್. ಶರಣ್ ಸರ್, ಗುರು ಶಿಷ್ಯರು ಬಂದಿದ್ದಾರೆ. ಆಹಾ, ಅನ್ಕೊಂಡೆ ಬರ್ಲಿಲ್ಲ ಸರ್. ಯಾರು? ಮೇಡಮ್ ಬಂದಿದ್ದಾರೆ. ಓ ಶ್ವೇತಾ ಅವರೇ, ನಾ ಕಳ್ಕೊಂಡೆ, ನಾನು ಇಲ್ಲೇ ಕಳ್ಕೊಂಡೆ. ಎಲ್ಲಿ? ನಾ ಒಂದು ನಿಮಿಷ. ಕಾವೇರಿ ಹುಚ್ಚಿ, ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ಮೇಡಮ್, ಎಲ್ಲಿ ಕಳ್ಕೊಂಡ್ರಿ? ಇಲ್ಲೇ ಕಳ್ಕೊಂಡೆ. ಸರಿಗಮಪದ ಮುದ್ದು ಪ್ರತಿಭೆ ನಮ್ಮ ಆಶಾ ಭಟ್ ಅವರು ಇವತ್ತು. ಸರ್, ಹೇಗನ್ನಿಸ್ತಾ ಇದೆ? ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಿರಲ್ಲ? ಯೂಶಲಿ ಬರೀ ಇನ್ಸ್ಟಂಟ್ ನೂಡಲ್ಸ್ ಮಾಡ್ತೀನಿ ನಾನು. ಇಲ್ಲಿಗೆ ನಾ ಕಳ್ಕೊಂಡೆ. ಥ್ಯಾಂಕ್ ಯು ಆಶಾ ಅವರೇ, ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಅ ಸೀಟ್. ಮುಂದಿನ ಜೋಡಿಯನ್ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ಪ್ರಣವ್ ಅಂಡ್ ನೇಹಾ. ಓಕೆ, ಇವ್ರು ಯಾರೋ ಒಬ್ಬರನ್ನ ಹೊಡೆದು ಡಾನ್ ಆದವರಲ್ಲ, ಇವ್ರು ಹೊಡೆದಿರೋ ಅಷ್ಟು ಜನರು ಡಾನೆ.
ಸಲಾಂ ರಾಕಿ ಬಾಯ್. ನಮಸ್ಕಾರ. ನಮಸ್ಕಾರಕ್ಕ. ಅಲ್ಲ, ನೀವು ಎಷ್ಟು ಡಾನ್ಗಳನ್ನ ಹೊಡೆದ್ಬಿಟ್ಟು ಬಂದಿದ್ದೀರಾ ಇಲ್ಲಿಗೆ? ನೀವ್ಯಾಕೆ ಕೈ ಹಿಂಗ್ ಮಾಡ್ತೀನಿ? ಪುಷ್ಪ ಅಲ್ಲ, ರಾಕಿ ಬಾಯ್. ರಾಕಿ ಬಾಯ್, ನಿಮ್ದೊಂದು ಡೈಲಾಗ್ ಈ ಸ್ಟೇಜ್ ಮೇಲೆ ಬೇಕೇ ಬೇಕು. ಕಮ್ ಆನ್. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ ಮೀ ಐ ಕಾಂಟ್ ಅವಾಯ್ಡ್. ಸೈಲೆಂಟ್ ಸೈಲೆಂಟ್ ಸೈಲೆಂಟ್, ಡೈಲಾಗ್ ಮುಗೀತು, ಸೈಲೆಂಟ್. ಪ್ರಣವ್ ಅವರೇ, ರಾಕಿ ಬಾಯ್ ಬಂದಿದ್ದಾರೆ, ಪ್ಯಾನ್ ಇಂಡಿಯಾ ಸ್ಟಾರೇ ಬಂದಿದ್ದಾರೆ ನಿಮ್ ಜೊತೆ. ಹೇಗನಿಸ್ತಾ ಇದೆ? ನಾವಿವತ್ತು ಪಕ್ಕ ಗರುಡ ಆಗದೆ. ನೀವೇ ಗರುಡನಾ? ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್ ಪ್ರಣವ್. ಈಗ ಬರ್ತಾ ಇರುವಂತ ಮುಂದಿನ ಜೋಡಿ, ಲೆಟ್ಸ್ ವೆಲ್ಕಮ್ ನೀನಾದ್ ಅಂಡ್ ರಮ್ಯಾ. ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮಗಳಾಗಿದ್ರೆ ಕಾಣ್ದೇನೆ 4ನೇ ಸಿಂಹನೇ ಕಣೋ ಈ ಪೊಲೀಸ್. ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್. ಅಗ್ನಿ ಅಗ್ನಿ IPS. ಕಣ್ಣಿ ಕಾಣಿಸೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಕಾಣುತ್ತಿರೋ 3 ಸಿಂಹನೇ ಪೊಲೀಸ್. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸೀರಿಯಲ್ ಅಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಝೂ ಅಲ್ಲಿ ನೋಡಿರ್ತೀಯ. ಸಿಂಗಲ್ ಆಗಿ ಬೇಟೆ ಆಡೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ಪಂಜ ಎತ್ತಿ ಹೊಡೆದ್ರೆ 5.5 ಟನ್ ಕಣೋ. ಸರ್, ನೀವು ಕಿಚ್ಚ ಸುದೀಪ್ ಅವ್ರು ಮಾಡಿದ್ರೆ ಅಥವಾ ಅವ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಸಾಧು ಕೋಕಿಲ ಸರ್ದು ಮಾಡಿದ್ರ? 2 in 1 ಮಾಡಿದ್ರ ಸರ್? ಸೂಪರ್ ಟ್ಯಾಲೆಂಟ್ ಸರ್. ಸರಿ ಸಾಯಿ ಕುಮಾರ್ ಸರ್, ಕಿಚ್ಚ ಸುದೀಪ್ ಸರ್ ಅವರ ಡೈಲಾಗ್ ನಾನು ಅರ್ಧ ಹೇಳ್ತೀನಿ, ಅರ್ಧ ನೀವು ಹೇಳ್ತೀರಾ? ಹೇಳು. ಖುಷಿಯಾಗಿದ್ದಾಗ ದೇವರು ಮುಯ್ ಮರ್ತು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ಬಿಡ್ತಾನೆ. ಕೋಪ ಬಂದಾಗ ಮಾತ್ರ ನನ್ನಂತವ್ರನ್ನ ಸೃಷ್ಟಿ ಮಾಡ್ತಾನೆ. ಮೇಡಮ್, ನಾನು ಬಟ್ಟೆಯಲ್ಲಿ ಬಿಚ್ಚು ಕೊಡ್ತೀನಿ, ಎಲ್ಲ ಇವರೇ ಮಾಡಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ಮುಂದಿನ ಜೋಡಿಯನ್ನು ಸ್ವಾಗತ ಮಾಡೋಣ. ಲೆಟ್ಸ್ ವೆಲ್ಕಮ್ ಕಿರಿಕೀರ್ತಿ ಅಂಡ್ ಅರ್ಪಿತಾ. My God. ಮಲ್ಲಿ ಮೊದಲು ಈ ಪುಟ್ಟ ಮಲ್ಲಿಗೆ ಬರ್ಲಿ, ಜೋರಾದ ಚಪ್ಪಾಳೆಪ್ಪ. ಅಜ್ಜಮ್ಮ ನಮಸ್ತೆ, ಹೇಗಿದ್ದೀರಾ? ಸಂದಕ್ಕಿದ್ದೀನಿ ಕಣವ್ವ, ಬಹಳ ಸಂದಕ್ಕಿದ್ದೀನಿ. ನೀನ್ ಹೆಂಗಿದೀಯೇ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಹತ್ರದಾಗಿದ್ರೆ ಕಾಣಿಸ್ತಿ ಕಣವ್ವ. ಈಗ ನೋಡಿ, ನಮ್ಮ ಪ್ಯಾಟೆ ಅವರು ಅಡಿಗೆ ಮಾಡೋದಕ್ಕೆ ರೆಡಿ ಇದ್ದಾರೆ. ಪ್ಯಾಸನ್ ಸಿಟಿ ಅವ್ರು ಇವರು. ಇಲ್ಲಿ ನೋಡಿ ಹೆಂಗ್ ಬಂದವ್ರೆ ಅಂತ. ಅವರು ಅಡಿಗೆ ಮಾಡಕ್ ರೆಡಿ ಆಗಿದ್ದಾರೆ ನಿಮ್ ಜೊತೆ. ಏನೇನ್ ಅಡಿಗೆ ಮಾಡ್ತೀರಾ ಪುಟ್ಮಲ್ಲಿ ಅವರೇ ನೀವು? ನಾನ್ ಬಿಡವ್ವ, ಊರ್ ಮೇಲೆ ಅಡ್ಗೆ ಎಲ್ಲ ಮಾಡ್ತೀನಿ. ಇವಳದೇ ನೋಡಿ ಬಟ್ಟೆ ಹಾಕ್ತಾಳೆ ಅಂತ ನೋಡಕ್ ಬಂದಿದ್ದೀನಿ ಕಣವ್ವ. ನಮ್ ಕಿರಿಕ್ ರಾಜುಗೆ ಏನೂ ತಿನ್ಸಿಲ್ಲ ಇವಳು ಅಂತ ಅವ್ನು ನೋಡಿದ್ರೆ ಗೊತ್ತಾಗ್ತದೆ ಕಣವ್ವ. ಸದ್ಯ ನಮ್ಮಮ್ಮನಂತೂ 10 ವರ್ಷ ನಮ್ಮಮ್ಮ ಏನೂ ಹೇಳಿಲ್ಲ ಅವಳಿಗೆ ಮಾಡು ಗೀಡು ಅಂತ. ಇವತ್ತು ಒಂದು ಸಿಕ್ಕಿದೆ ಸರಿಯಾಗಿ ನನಗೆ ಇವತ್ತು ಅಡುಗೆ ಮಾಡ್ಸೋಕ್ಕೆ. ಈ ಒಂದು ಪಾತ್ರದಲ್ಲಿ ಬಂದಿರುವಂತ ದಾಮಿನಿ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಇಮಿಟೇಟ್ ಮಾಡೋದು ತುಂಬ ಕಷ್ಟವಾದಂಥ ಕ್ಯಾರೆಕ್ಟರ್ ಅದು. ಎಷ್ಟು ಚಂದ ಮಾಡಿದ್ರಿ ಅಂತಂದರೆ ಮೇಡಮ್ ನೀವು, ನಂಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಸಣ್ಣ ಪ್ರಯತ್ನ ಸರ್. ಪ್ರಯತ್ನ ಅಲ್ಲ, ದಿಸ್ ಇಸ್
ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ರೀ. ನಿಜವಾಗ್ಲೂ ಒಂದ್ ಕ್ಷಣ ಅವರೇ ಅನ್ನಿಸ್ಬಿಡ್ತು. ಆ ವಾಯ್ಸ್ ಬಹಳ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ನಮ್ಮ ಪಾರು ಧಾರಾವಾಹಿಯ ದಾಮಿನಿ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಯಾಕೆ ಹೆಣ್ಣು ಹಳ್ಳಿಯ. ಈಗ ಕೊನೆಯದಾಗಿ ಉಳಿದಿರುವಂತದ್ದು ಒಂದೇ ಒಂದು ಕರೆಯೋಲೆ. ಅದನ್ನ ಬೇಸಿಕಲಿ ಸಂತು ಅವರು ಬಂದು ಚೆಕ್ ಮಾಡ್ತಾರೆ. ಅವರೇ ಯಾವ ಹೀರೋ ಅಥವಾ ಹೀರೋಯಿನ್ ಸಿಗ್ತಾರೆ ನೋಡೋಣ. ಲೆಟ್ಸ್ ವೆಲ್ಕಮ್ ಸಂತು ಅಂಡ್ ಮಾನಸ. ಎಲ್ಲಾರ್ದು ಆದ್ಮೇಲೆ ನನ್ ಕರ್ಸವ್ರೆ, ಏನ್ ಸಿಗ್ತದೋ ಏನೋ. ಲೇ ಬಾವಾ, ನನ್ನ ನೆನ್ಸ್ಕೊಳ್ಳೋ ಒಳ್ಳೆ ಹೀರೋಯಿನ್ ಫೋಟೋ ಸಿಗ್ತದೆ. ಬಾವಾ ಇವತ್ತೇನಾದ್ರು ಹೀರೋಯಿನ್ ಸಿಕ್ಬಿಟ್ರೆ ನೀವೇ ನನ್ನ ಭಾಗದ ದೇವ್ರು. ನೋಡಿ ಈಗ ಬಾವಾ, ರೋಗಿ ಬಯಸಿದ್ದು ಹಾಲು ಅಲ್ಲ, ಡಾಕ್ಟರ್ ಹೇಳಿದ್ದು ಹಾಲು ಅಲ್ಲ. ನನ್ನ ಬದುಕಲ್ಲಿ ಹೊಸ ಬೆಳಕು ಸಿಲ್ಕ್ ಸ್ಮಿತಾ. ಸಿಲ್ಕ್ ಸ್ಮಿತಾ ಇವತ್ತು ನೋಡ್ಕೊಳ್ಳಿ ಬಿಸ್ಕತ್ ಸಿಕ್ಬಿಟ್ಟವ್ರೆ. ಇಷ್ಟು ದಿವ್ಸ ಗಂಟ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಇರೋ ಹಳೆ ಟೇಪ್ ರಿಕಾರ್ಡ್ನ ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತೊಂದು ಹೊಸ ಟೇಪ್ ರಿಕಾರ್ಡ್ನ ಪ್ಲೇ ಮಾಡೋವಂಥ ಒಂದು ಚಾನ್ಸ್ ಸಿಕ್ಕಿದೆ. ಇದಕ್ಕಿಂತ ಒಂದು ಖುಷಿ ಬೇಕಾ? ಮನೆಗೆ ಬಂದ್ಮೇಲೆ ಇದೇ ಹಳೆ ಟೇಪ್ ರಿಕಾರ್ಡೇ ಬೇಕಾಗಿರೋದು ನಿಂಗೆ. ಏನಿಲ್ಲ, ಅದೇ ಹಳೆ ಡೈಲಾಗ್ ಹೇಳ್ಕತಿಯ ಸುಮ್ಮನೆ ಐತಿಯ, ಇದೇನು ಮಾಡಕ್ಕಾಗಲ್ಲ. ಈ ಸಲ ಡೈಲಾಗ್ ಇಲ್ಲ, ಫುಲ್ ಆಕ್ಷನ್ನೇ. ಮೇಡಮ್, ಇವತ್ತು ನಿಮಗೆ ಸಪೋರ್ಟಿಂಗಿಗೆ 2 ಪ್ರಾಪರ್ಟಿ ಇದೆ. ಒಂದು ಕೊಡ್ಲಿನೂ ಇಲ್ಲೇ ಇದೆ, ಸುತ್ತಿಗೆನೂ ಇಲ್ಲೇ ಇದೆ. ಕೊಡ್ಲಿ ನೋಡಿದ್ರೆ ಒಂದೇ ಸಲ ಹೋಗ್ಬಿಡ್ತಾರೆ. ಲಾಟಿ ಸಾಕು, ಲಾಟಿ ನಿಧಾನ ಹೊಡ್ಕೊಂಡು ನೋವು ಮಾಡ್ಬೋದು. ಇವತ್ತು ಒಂದ್ ದಿವಸ ಕಣ್ಣು ಮುಚ್ಕೊಂಡು ಸುಮ್ಕಿದ್ಬಿಡು, ಎಲ್ಲಾ ಅಡಿಗೆನೂ ನಾವ್ ಇಬ್ರೇ ಮಾಡಿಬಿಡ್ತೀವಿ. ಅಲ್ಲ, ಇವತ್ತೇನ್ ಗೊತ್ತಾ, ನಿಮ್ಗೆ ಇಂಗ್ಲಿಷ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಇನ್ನೂ ಕಲಿತಾ ಇದ್ದೀರಾ. ಆಲ್ರೆಡಿ ಕಲ್ತು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ಇಂಗ್ಲಿಷ್ ಮತ್ತೆ ಅವ್ರನ್ನ ಕಳಿಸ್ಬಿಡ್ಲಾ ಹಳ್ಳಿ ಮೇಡಮ್ನ? ಬೇಡ ಬೇಡ ಬೇಡ, ಅವ್ರ ಹತ್ರನೇ ಕಲ್ತ್ಕತೀನಿ. ಇನ್ನು ಸ್ವಲ್ಪ ಬೇಸಿಕ್ ಕಲಿದ್ದೀನಿ ನಾನು. ಬೇಸಿಕ್ ಕಲಿತೀರಾ? ಇಷ್ಟು ಮಾತ್ರ ಕಲ್ತಿದ್ರು, ಮುಂದೆ ಕೇಳ್ಕೊಡ್ಬೇಕು ಅವರು. ಎನಿವೇಸ್, ಇವ್ರ ಜೊತೆ ಅಡಿಗೆ ಮಾಡೋದಕ್ಕೆ ನನಗೆ ಗೊತ್ತು ನೀವಂತೂ ತುಂಬಾ ಎಕ್ಸೈಟ್ ಆಗಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಅನಿಕಾ ಅವರೇ ಜಾಯಿನ್ ಮಾಡಿದ್ದಕ್ಕೆ. ಖುಷಿಯಾಗಿರಿ. ಸಂತು, ಇಲ್ಲಿ ಕರ್ಕೊಂಡೋಗಿ, ಇವ್ರನ್ನ ಕರ್ಕೊಂಡೋಗಿ. ಈಗ 8 ಕಿಲಾಡಿಗಳು ಬಂದು ನಮ್ಮ ಮನರಂಜನೆಯನ್ನ ಜೋರು ಮಾಡಿದ್ದಾರೆ. ಈ 8 ಕಿಲಾಡಿಗಳನ್ನ ಒಟ್ಟಿಗೆ ನೋಡ್ಬೇಕು ಅನ್ನೋ ಆಸೆ ನನಗೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ 8 ಸೂಪರ್ ಡೂಪರ್ ಕಿಲಾಡಿಗಳು ಆನ್ ಸ್ಟೇಜ್ ಪ್ಲೇಸ್. ಈ ಒಂದು ಮಹಾ ಕಿಲಾಡಿಗಳ ಜೊತೆ ಶುರು ಮಾಡೋಣ. ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳು ಪವರ್ಡ್ ಬೈ MGR ಮಸಾಲಾ. ಕಿಲಾಡಿಗಳು ಬಂದಾಗಿದೆ, ಅಡಿಗೆ ಹವಾ ಶುರು ಆಗ್ಬಿಟ್ಟಿದೆ. ಸೊ ಇವತ್ತಿನ ಕಾಂಪಿಟೇಷನ್ ನಲ್ಲಿ 2 ಸುತ್ತುಗಳಿರುತ್ತೆ. ಮೊದಲನೇದೇನು ಅಂತಂದ್ರೆ ಅಡ್ವಾಂಟೇಜ್ ಚಾಲೆಂಜ್ ಅಂತ ಇರುತ್ತೆ. ಅದಾದ್ಮೇಲೆ 2ನೇ ಸುತ್ತು ಮೇನ್ ಡಿಶ್ ಚಾಲೆಂಜ್ ಅಂತ. ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ನಿಮ್ಗಿರುವಂತ ಕಾಲಾವಕಾಶ 10 ನಿಮಿಷಗಳ ಕಾಲ ಮಾತ್ರ. ಆ ಟಾಸ್ಕ್ ಅಲ್ಲಿ ಗೆದ್ದವರಿಗೆ ಮುಂದಿನ ಮೇನ್ ಡಿಶ್ ಮಾಡುವಾಗ ಒಂದು ಅಡ್ವಾಂಟೇಜ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. 2ನೇದೇನು ಅಂತಂದ್ರೆ ಮೇನ್ ಡಿಶ್ ಚಾಲೆಂಜ್. ಅದಕ್ಕೆ ನಿಮ್ಗಿರುವಂತ ಕಾಲಾವಕಾಶ 30 ನಿಮಿಷಗಳು. ಅದರಲ್ಲಿ ನೀವು 3 ಡಿಶ್ಗಳನ್ನ ತಯಾರು ಮಾಡಬೇಕಾಗತ್ತೆ. ಫುಡ್ ಅನ್ನ ಬೇಗ ಮುಗಿಸುವಂತ ಚಾಲೆಂಜ್ ಇದು ಖಂಡಿತವಾಗ್ಲೂ ಅಲ್ಲ. ಅಡಿಗೆ ಎಷ್ಟು ರುಚಿಯಾಗಿ ನೀವು ಮಾಡ್ತೀರಾ ಅನ್ನೋದೇ ಇವತ್ತಿನ ಚಾಲೆಂಜ್. ಸೊ ಇಷ್ಟೇ, ತುಂಬಾ ಸಿಂಪಲ್ ಆಗಿರುತ್ತೆ. ರೆಡಿ ಇದ್ದೀರಾ ನೀವೆಲ್ಲ? ಈಗ ಮೊದಲಿಗೆ ಜೋಡಿ ನಂಬರ್
#1 ಕುಕಿಂಗ್ ಕಿಲಾಡಿಗಳು. ಅಡಿಗೆ ಚಾಲೆಂಜ್ ಅನ್ನ ತಗೊಳ್ತಾ ಇರೋದು ಕಂಬದ ರಂಗಯ್ಯ, ಲೀಲಾವತಿ ಅವರು ವಿತ್ ಉಪೇಂದ್ರ ಅವರು, ಹಾಗೆ ಮಿತ್ರ ಸರ್, ಗೀತಾ ಮೇಡಮ್ ಅಂಡ್ ಗುರುಗುತ್ತಾರೆ ಆಶಾ ಭಟ್. ಈ ಕಡೆ ಆಶಾ ಭಟ್ ಅವ್ರ ಜೊತೆ ಮಿತ್ರ ಸರ್ ಅಂಡ್ ಗೀತಾ ಮೇಡಮ್ ಇದ್ದಾರೆ. ಈ ಕಡೆ ಉಪೇಂದ್ರ ಅವ್ರ ಜೊತೆ ಕಂಬದ ರಂಗಯ್ಯ ಅವರು ಹಾಗೂ ಲೀಲಾವತಿ ಅವರು ಇದ್ದಾರೆ. ತಡ ಮಾಡದೆ ಅಡ್ವಾಂಟೇಜ್ ಟಾಸ್ಕ್ ನ ಶುರು ಮಾಡೋಣ. ಸೊ ಈ ಅಡ್ವಾಂಟೇಜ್ ಟಾಸ್ಕ್ ನ ಹೆಸರು ಈರುಳ್ಳಿ ಸುಲಿ ಕಣ್ಣೀರಿಗೆ ಬಲಿ. ನೋಡಿ, ಬುಟ್ಟಿಗಳಲ್ಲಿ ಈರುಳ್ಳಿನ ಇಟ್ಟಿದೀವಿ. ಅದರ ಸಿಪ್ಪೆಯನ್ನ ಸುಲಿದು ನೀಟಾಗಿ ರೌಂಡ್ ಆಗಿ ಕಟ್ ಮಾಡಿ ಇಡಬೇಕು. ಇದಕ್ಕೆ ನಿಮ್ಗೆ 10 ನಿಮಿಷಗಳ ಕಾಲಾವಕಾಶವನ್ನ ಕೊಡಲಾಗುತ್ತೆ. ಯಾವ ಟೀಮು ಟೈಮಿಗೆ ಸರಿಯಾಗಿ ಮುಗಿಸ್ತೀರೋ ಅವರೇ ಈ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ವಿನ್ನರ್ ಆಗ್ತೀರಾ. ನಿಮ್ಮ ಸಮಯ ಶುರುವಾಗತ್ತೆ ಈಗ. ರಂಗಯ್ಯ ಅವರೇ, ಈರುಳ್ಳಿ ಕಟ್ ಮಾಡ್ತಾ ಮಾಡ್ತಾ ಯಾವ ಪ್ಯಾಥೋ ಸಾಂಗ್ ಜ್ಞಾಪಕ ಬರ್ತಾ ಇದೆ ನಿಮ್ಗೆ? ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ನಿಜ ಏನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಆಕ್ಚುಲಿ ಕಣ್ಣೀರ್ ಹಾಕ್ತಾ ಹ್ಯಾಪಿ ಸಾಂಗ್ ಹಾಡಿದ್ರೆ ಹೆಂಗಿರುತ್ತೆ ಆಶಾ ಭಟ್ ಅವರೇ? ಸಂತೋಷಕ್ಕೆ ಆಡು, ಸಂತೋಷಕ್ಕೆ ಕುಣಿದು, ತಾಳಕ್ಕೆ ಕುಣಿದು ನನ್ನಂತೆ 10, 9, 8, 7, 6, 5, 4, 3, 1. Time up. ಆಕ್ಚುಲಿ ನಾನ್ ಚೆಕ್ ಮಾಡ್ಬೇಕು, ಆಯ್ತಾ, ಯಾರ್ಯಾರು ಕರೆಕ್ಟ್ ಆಗಿ ರೌಂಡ್ ಆಗಿ ಸುಲ್ದಿದ್ದಾರೆ ಅಂತ. ಓಕೆ, ಸೊ 2 ರೀಸನ್ಗಳಿದೆ ಇಲ್ಲಿ. ಮೊದಲನೇದಾಗಿ ಇವರು 10 ನಿಮಿಷ ಆಗೋದಕ್ಕಿಂತ ಮುಂಚೆನೆ ಎಲ್ಲಾ ಈರುಳ್ಳಿಗಳನ್ನ ಕಟ್ ಮಾಡಿದ್ದಾರೆ. ಅಂಡ್ ಈ ಕಡೆ ಈರುಳ್ಳಿ ಬಾಕಿ ಇದೆ, ಅದ್ರ ಜೊತೆಗೆ ಈರುಳ್ಳಿ ದಪ್ಪವಾಗಿ ಕಟ್ ಮಾಡಿದ್ದಾರೆ. ಅದು ಕರೆಕ್ಟ್ ಆಗಿ ರೌಂಡ್ ಆಗಿ ಕಾಣ್ತಾ ಇಲ್ಲ, ಯಾಕಂದ್ರೆ ಪಾಪ ಆಶಾ ಭಟ್ಟರು ಅಂತ ಅಳಕ್ ಸ್ಟಾರ್ಟ್ ಮಾಡಿದ್ರು. ಈಗ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ವಿನ್ ಆಗ್ತಾ ಇರೋದು ನಮ್ಮ ಉಪೇಂದ್ರ ಅವರು, ರಂಗಣ್ಣ ಅವರು. ನೆಕ್ಸ್ಟ್ ಮೇನ್ ಡಿಶ್ ಚಾಲೆಂಜ್ ಇದೆಯಲ್ಲ, ಅದರಲ್ಲಿ ಯಾರು ಗೆಲ್ಬಹುದು? ನಾವೇ ಗೆಲ್ತೀವಿ. ಓಕೆ, ಈ ಒಂದು ಅಡ್ವಾಂಟೇಜ್ ಟಾಸ್ಕ್ ನ ವಿನ್ ಮಾಡಿರೋದು ನಮ್ಮ ಉಪೇಂದ್ರ ಅವರು ಅಂಡ್ ರಂಗಣ್ಣ ಅವರು ಅಂಡ್ ಲೀಲಾವತಿ ಅವರು. ಸೊ ಆಶಾ ಭಟ್ ಅವರು ಭವಿಷ್ಯ ಹೇಳಿದ್ದಾರೆ ಈ ಒಂದು ಟಾಸ್ಕ್ ಅಲ್ಲಿ ನಾವೇ ಗೆಲ್ತೀವಿ ಅಂತ. ಬನ್ನಿ, ನೀವು ಪೊಸಿಷನ್ ತಗೊಳ್ಳಿ. ಈಗ 2 ತಂಡಕ್ಕೆ ನಾವು ಕೊಡುವಂತ ಮೇನ್ ಡಿಶ್ ಆಲೂ ಪರಾಟ, ಅದಕ್ಕೆ ಚೆನ್ನ ಮಸಾಲ ಅಂಡ್ ಜೊತೆಗೆ ಒಂದು ರವೆ ಉಂಡೆ. ಅಡಿಗೆ ಇನ್ನಷ್ಟು ರುಚಿಯಾಗೋದಕ್ಕೆ MTR ಬಾಕ್ಸ್ ಇಂದ MTR ಮಸಾಲೆಗಳನ್ನ ತಗೊಂಡು ನೀವು ಉಪಯೋಗಿಸ್ಕೋಬಹುದು. ದಯವಿಟ್ಟು ತಗೊಳ್ಳಿ. MTR ಚಿಲ್ಲಿ ಪೌಡರ್, MTR ಚೆನ್ನ ಮಸಾಲ, ವಾವ್ ಮಸಾಲ, MTR ಮ್ಯಾಜಿಕ್ ಪೌಡರ್, ವಾವ್ ಮ್ಯಾಜಿಕ್. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಅದನ್ನೆಲ್ಲ ಹಾಕಿ ಏನಾದ್ರೂ ಅಡಿಗೆ ಮಾಡಿದ್ರೆ ಏನ್ ಸಖತ್ತಾಗಿರುತ್ತೆ ಸರ್. ಆದ್ರೆ ನಾವು ಇಷ್ಟು ಸುಲಭವಾಗಿ ಅಡಿಗೆ ಮಾಡೋದಕ್ಕೆ ಬಿಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಅಡಿಗೆ ಮಾಡ್ತಾ ಇರುವಂತಹ ಮಿತ್ರ ಅವರು ಹಾಗೆ ಆಶಾ ಭಟ್ ಅವರು, ಈ ಕಡೆ ಕಂಬದ ರಂಗಯ್ಯ ಅಂಡ್ ಉಪೇಂದ್ರ ಅವರು, ಇವ್ರಿಗೆ ನಾವು ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ. ಬರೀ
ಮಿತ್ರ ಸರ್ ಅಂಡ್ ಕಂಬದ ರಂಗಯ್ಯ ಇಬ್ಬರಿಗೆ ಮಾತ್ರ ನಾವು ಬ್ಲೈಂಡ್ ಫೋಲ್ಡ್ ನ ಮಾಡ್ತೀವಿ. ಆಶಾ ಭಟ್ ಅವರೇ ನಿಮ್ಗೇನ್ ಬ್ಲೈಂಡ್ ಫೋಲ್ಡ್ ಮಾಡೋದಿಲ್ಲ ಅಂಡ್ ಉಪೇಂದ್ರ ಅವ್ರು ನಿಮ್ಗೂ ಮಾಡೋದಿಲ್ಲ. ಲೀಲಾವತಿ ಅವರೇ ಅಂಡ್ ಗೀತಾ ಮೇಡಮ್ ನೀವು ನಿಮ್ಮ ಪೊಸಿಷನ್ ಗೆ ಹೋಗಿ ಗೈಡ್ ಮಾಡ್ಬೇಕು. ಓಕೆನಾ? ಬ್ಲೈಂಡ್ ಫೋಲ್ಡ್ ಬರ್ಲಿ ಪ್ಲೀಸ್. ಓಕೆ, ಈ ಕಡೆ ಗೀತಾ ಮೇಡಮ್ ಅವರು ಅಂಡ್ ಲೀಲಾವತಿ ಅವರು ನೀವಿಬ್ರು ಗೈಡ್ ಮಾಡ್ತಾ ಇರಬೇಕು. ಓಕೆನಾ? ನೋಡೋಣ ರುಚಿ ರುಚಿಯಾದ ಆಲೂ ಪರಾಟ, ಚೆನ್ನ ಮಸಾಲ ಅಂಡ್ ರವೆ ಉಂಡೆ ಎಷ್ಟು ರುಚಿಯಾಗಿ ರೆಡಿ ಆಗುತ್ತೆ ಅಂತ. ಆಶಾ ಚೆನ್ನ ಹಾಲು ಎರಡು ತಗೊಂಬೋಡು. ಚೆನ್ನ ಹಾಲು ಗ್ಯಾಸ್ ಎಲ್ಲ ಕುಕ್ಕರ್ ಅಲ್ಲಿ ಸ್ಟವ್ ಕೊಡು. ಸೂರಜ್ ಕುಕ್ಕರ್ ಕೊಡಪ್ಪ ಅದನ್ನ. ಸ್ಟವ್ ಹಚ್ಚ್ರಿ. ಒಳಗಡೆ ಸರಿಯಾಗಿ ಆತರ ಹೋಗಿ ಇಟ್ಟು ತಕೋ. ನೀರು ಕೊಟ್ಬಿಟ್ಟು ಜಾಸ್ತಿ ನೀರು ಬೇಕು. ಹೋಗ್ತಿದೆ. ಆಯ್ತಾ? ಇದು ಕೊಡು ಸ್ಪೂನು. ತುಪ್ಪ ಏನಕ್ಕೆ ರೀ? ಆಯ್ತು ಆಯ್ತು ಓಕೆ. ಸ್ವಲ್ಪ ತುಪ್ಪ ಹಾಕು. ಜಾಸ್ತಿ ಹಾಕ್ಬೇಡ. ರವಿ ಸೂರಜ್ ಈಗ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಗೆದ್ದಿರುವಂತಹ ನಮ್ಮ ಸೂರಜ್ ಹಾಗೂ ರಂಗಯ್ಯ ಅವರೇ, ನೀವು ನಿಮ್ಮ ಕಣ್ಣಿಗೆ ಕಟ್ಟಿರುವಂತಹ ಬ್ಲೈಂಡ್ ಫೋಲ್ಡ್ ಅನ್ನ ತೆಗಿಬಹುದು. ಓಕೆ, ನಿಮ್ಗೆ ಬೇಕಾಗಿರುವಂತ ಮಸಾಲಾ ಪೌಡರ್ಗಳು ಅಲ್ಲಿ ರ್ಯಾಕ್ ಅಲ್ಲಿ ಜೋಡಿಸಿಟ್ಟಿದ್ದಾರೆ, ಹೋಗಿ ನೋಡಿ. ಚೆನ್ನ ಮಸಾಲ MTR ಚೆನ್ನ ಮಸಾಲ. ಸಾಕು 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 ಮಿತ್ರ ಸರ್, ಸಾಕು. ಕಂಬದ ರಂಗಯ್ಯ ಅವರೇ, 10 ನಿಮಿಷಗಳ ಕಾಲಾವಕಾಶ ಮುಗೀತು. ನೀವು ಮತ್ತೆ ಬ್ಲೈಂಡ್ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ವೆರಿ ಗುಡ್. ಚಪಾತಿ ನಿಮ್ ಕೈಯಲ್ಲೆಲ್ಲ ಜಸ್ಟ್ ವಾವ್. ಇದು MTR ವಾವ್ ಮ್ಯಾಜಿಕ್ ಮಸಾಲ ಆಡ್ ಮಾಡಿದ್ದಕ್ಕೆ ಪರೋಟ ಇಷ್ಟು ಚೆನ್ನಾಗಿ ಬಂದಿದೆ. ಲಾಸ್ಟ್ 5 ನಿಮಿಷಗಳು. ಈಗ ಗೈಡ್ ಮಾಡ್ತಾ ಇರುವಂತ ಗೀತಾ ಮೇಡಮ್ ಅಂಡ್ ಲೀಲಾವತಿ ಅವರು ಬಂದು ಅಡಿಗೆಗೆ ಜಾಯಿನ್ ಮಾಡಬಹುದು. ಹನುಮಂತು, ಈ ಸಿಚುಯೇಷನ್ಗೆ ಯಾವ ಹಾಡು ಹಾಡ್ತೀರಾ ನೀವು? ಏ ಆಶಾ ಹಿಂಗಕ ಮಾಡ್ತಿದ್ದಿ ಡಿಮಕ್ಕ, ಏ ಆಶಾ ಹಿಂಗಕ ಮಾಡ್ತಿದ್ದಿ ಡಿಮಕ್ಕ, ಅಡ್ಗಿ ಪಾಠ ಹೇಳಿ ಕೊಡ್ತೀನಿ ಬಾ, ಏ ಡಿಸ್ಕೋ ರಾಣಿ ನಾನು ನೀನು ಅಡ್ಗಿ ಮಾಡೋಣ ಬಾ. ಓಕೆ, ಲಾಸ್ಟ್ 10 seconds. 10, 9, 8, 7, 6, 5, 4, 3, 2, 1. ಹೋಗಿ ನೀವು ಏನೇನು ಡಿಶ್ನ ರೆಡಿ ಮಾಡಿದ್ದೀರಾ ತಗೊಂಡು ಹೋಗಿ. ಶರಣ್ ಸರ್, ರುಚಿ ಹೇಗಿದೆ?
ಇದೆ ಸರ್. ನನಗೆ ಟಫೆಸ್ಟ್ ಅಂತ ಅನಿಸಿದ್ದು ಆ್ಯಕ್ಚುಲಿ ಈ ಚಾಲೆಂಜನ್ನು ತೊಗೊಂಡ್ರಲ್ಲ, ಯಾವಾಗ ಈ ಚಾಲೆಂಜನ್ನು ಅವರಿಬ್ಬರು ಸ್ವೀಕರಿಸಿದ್ರು ಆವಾಗಲೇ ಅವರಿಬ್ಬರು ವಿನ್ನರ್ಸ್ ಆಗೋದು. ಯಾರವರು ಒಬ್ರು ಬ್ಯಾಕ್ಔಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ, ಕಣ್ಣು ಕಟ್ಕೊಂಡು ಅಡುಗೆ ಮಾಡೋದು ಅಂತ ಅನ್ನೋವಂಥದ್ದಿದೆ ಗೊತ್ತಾ. ಆಮೇಲೆ ಒಂದು ತುಂಬ ಕಷ್ಟ, ಎರಡನೇದು ತುಂಬ ಡೇಂಜರಸ್. ಅದು ಹೌದು. ಅಡುಗೆ ಹೆಂಗಿದೆ ಅಂತ ಅನ್ನೋದು ಸೆಕೆಂಡ್ರಿ ಇದೆ ಆ್ಯಕ್ಚುಲಿ. ಆಮೇಲೆ ಅಲ್ಲಿಗೆ ಬರ್ತೀನಿ ಮತ್ತೆ. ಇವಾಗ ಇದನ್ನು ನಾವು ಎರಡನ್ನೂ ಟೇಸ್ಟ್ ಮಾಡಿ ನೋಡಿದೆ. ನಾನು ನಿಜ ಹೇಳ್ತೀನಿ, ಯಾರಾದ್ರೂ ಇದನ್ನು ಟೇಸ್ಟ್ ಮಾಡಿದ ತಕ್ಷಣ ಇದನ್ನು ಕಣ್ಣು ಕೊಟ್ಕೊಂಡು ಮಾಡಿದ್ರು ಅಂತಂದರೆ ನಮ್ಮ ಅಪ್ರಾಣೆ ಯಾರ ಕೈಲೂ ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ರೀ. ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬರು ವಿನ್ನರು ಇನ್ನೊಬ್ರು ಲೂಸರ್, ಅದು ಓಕೆ, ಅದು ದಟ್ ಇಸ್ ಸೆಕೆಂಡ್ರಿ. ಬಟ್ ಅವರು ಇದನ್ನು ಡೇರಿಂಗ್ ಸ್ಟೆಪ್ ತೊಗೊಂಡ್ರಲ್ಲ, ಹ್ಯಾಟ್ಸ್ ಆಫ್ ಟು ಯು ಬೋತ್ ಅಷ್ಟೇ. ಪಾಪ ಮಿತ್ರ ಸರ್ ಕೈ ಸುಟ್ಕೊಂಡ್ರು ಆ್ಯಕ್ಚುಲಿ. ನಾನು ಸಿನಿಮಾ ಮಾಡಿ ಕೈ ಸುಟ್ಕೊಂಡಿದ್ದೆ, ಈಗ ಅಡುಗೆ ಮಾಡಿ ಕೈ. ಸೊ ಇದೊಂಥರ ಈಕ್ವಲ್ ಆಗಿಬಿಟ್ಟಿದೆ. ಟೈ. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಟೈ ಆಗಿದೆ ಅಂತ ನಮ್ಮ ಬೀಗರು ಹೇಳಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಾಗತಿಸಿ ಕಿರಿಕೀರ್ತಿ ಅಂಡ್ ಅರ್ಪಿತಾ ವಿತ್ ಕಿಲಾಡಿ ಪುಟ್ಟಮಲ್ಲಿ. ಇವರಿಗೆ ಮುಖಾಮುಖಿ ಆಗ್ತಾ ಇರುವಂತ ಜೋಡಿ KGF ಜೋಡಿ ಜಿಜಿ ಅಂಡ್ ದಿವ್ಯಾ ವಿತ್ ಕಿಲಾಡಿ ಪುಷ್ಪ. ಅಜ್ಜವ ಫುಲ್ ರೆಡಿಯಾಗಿ ಬಂದಿದ್ದೀರಾ? ಅಡಿಗೆ ಮನೆ ಸೆಟಪ್ ಎಲ್ಲ ನೋಡಿದ್ರ? ರೆಡಿ ಆಗಿದೆ, ತರಕಾರಿಗಳೆಲ್ಲ ಬಂದಿದೆ, ಪದಾರ್ಥಗಳೆಲ್ಲ ಬಂದಿದೆ. ನಮ್ದು 3 ಕಲ್ಲು ಒಲೆ, ಅದಿಲ್ಲ ಅನ್ನೋದು ಬಿಟ್ರೆ ಬಾಳ ಸಂದಾಗೈತ್ಕೊಣವ್ವ. ಹೌದಾ? ಅಡುಗೆ ಮನೆ ಬಾಳ ಸಂದಾಗೈತೆ. ನೀವು ಅರ್ಪಿತಂಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇವಾಗ ಕಾಂಪಿಟಿಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ ಹೆಂಗ್ ಮಾಡ್ ದಬಾಗ್ತಾಳೆ ಅಂತ ನೋಡ್ತೀವಿ. ಮೇಕಪ್ ಹಾಕೋಣಕ್ಕೆ 2 ಅವರ್ ಮಾಡ್ತಾಳೆ, ಬಟ್ಟೆ ಹಾಕೋಣಕ್ಕೆ 3 ಗಂಟೆ ಮಾಡ್ತಾಳೆ. ಆ ನೆತ್ತಿಗೊಂದು ಕುಂಕುಮ ಇಡಲ್ಲ, ಅದೊಂದು ಎಣ್ಣೆ ಹಾಕಲ್ಲ, ಇದೊಂದು ಪರ್ಕೆ ತರ ಕೂದಲಿಟ್ಕೊಂಡು ಅದೇನು ಮಾಡ್ತಾಳೋ. ಅಡ್ಗೆ ಮನೆಗೆ ಬಾರೆ ನಿನ್ಗೈತೆ. ಈ ಕಡೆ ಪುಟ್ಟಮಲ್ಲಿ ಯಾವ ರೇಂಜ್ ಜೋರ್ ಮಾಡ್ತಿದ್ದಾರೆ ಅಂದ್ರೆ, ಈ ಕಡೆ ಪುಷ್ಪ ಬಾಡೋಗ್ಬಿಟ್ಟು ನಿಂತು. ಇಲ್ಲಪ್ಪ, ಪ್ರಾಯದವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡ್ಬೇಕಂತ ಸುಮ್ಮನೆ ಇದೀವಿ ನಾವು. ಇಲ್ಲಾದ್ರೆ ಸೊ 2 ತಂಡಗಳು ರೆಡಿಯಾಗಿ ಬಂದು ನಿಂತ್ಕೊಂಡಿದ್ದಾರೆ ಅಡಿಗೆ ಮಾಡೋದಕ್ಕೆ. ಈಗ ಮೊದಲನೇದಾಗಿ ನಿಮ್ಮ ಅಡ್ವಾಂಟೇಜ್ ಟಾಸ್ಕ್ ಅನ್ನ ನಾವು ಶುರು ಮಾಡೋಣ, ಆಯ್ತಾ? ಇದಕ್ಕೆ ನಾವಿಟ್ಟಿರುವಂತ ಹೆಸರು ಕಾಲ್ ಕೆರಿ ಕಾಯಿ ತುರಿ. ಚೆನ್ನಾಗಿದೆ. ಈಗ ನೋಡಿ, ನಿಮ್ಗೆಲ್ಲ ಒಂದೊಂದು ಬುಟ್ಟಿಯಲ್ಲಿ 15 ತೆಂಗಿನಕಾಯಿಗಳನ್ನ ಆ ಕಡೆ ಟೇಬಲ್ ಮೇಲೆ ಇಟ್ಟಿದೀವಿ, ಈ ಕಡೆ ಟೇಬಲ್ ಮೇಲೆ ಇಟ್ಟಿದೀವಿ. ಗಂಡ ಹೆಂಡತಿ ಇಬ್ರು ಕಾಯಿ ತುರಿಬೇಕಾಗತ್ತೆ. ಒಬ್ರು ತುರಿಬೋದು, ಇನ್ನೊಬ್ರು ತುರೆಮಣ್ಣನ ಹ್ಯಾಂಡಲ್ ಮಾಡ್ಬೇಕು. ಓಕೆನಾ? ಜೊತೆಲಿರುವಂತ ಕಿಲಾಡಿಗಳು ಏನ್ ಮಾಡ್ಬೇಕು ಅಂತಂದ್ರೆ, ಕಾಯಿನ ಹೊಡೆದು ಕೊಡಬೇಕು. ಚೆನ್ನಾಗಿ ನೆನ್ಪಿರ್ಲಿ, ಈ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ನೀವೇನಾದ್ರೂ ಗೆದ್ರೆ ಮೇನ್ ಡಿಶ್ ಮಾಡ್ಬೇಕಾದ್ರೆ ಒಂದು ಅಡ್ವಾಂಟೇಜ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಗಮನ ಕೊಟ್ಟು ಮಾಡಿ, ಚೆನ್ನಾಗಿ ಮಾಡಿ. ನಿಮ್ಮ ಕಾಲ್ ಕೆರಿ ಕಾಯಿ ತುರಿ ಸಮಯ ಈಗ ಶುರು. ಒಬ್ರು ಹಿಡ್ಕೋಬೇಕು. ಶಿ ಹ್ಯಾಸ್ ಟು ಹೋಲ್ಡ್. ಒಬ್ರು ಹಿಡ್ಕೋಬೇಕು. ಬಿಡಿ ನೀವು. ಅವ್ರು ಹಿಡ್ಕೋಬೇಕು. ಎಲೆ ಆಚೆ ತಗೊಳ್ಳಿ, ಪ್ಲೇಟ್ ಬೇಡ. ಎಲೆ ಆಚೆ ತಗೊಳ್ಳಿ. ಎಸ್, ದಬಾಯಿಸಿ ಸ್ವಲ್ಪ ದಬಾಯಿಸಿ. ಉಪ್ಪು ಹುಳಿ ಖಾರ ಬಿದ್ರೆ ಟೇಬಲ್ ದಿವ್ಯಾಕ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಸೆಂಟ್ರ್ ಹಿಂಗೆ. ಒತ್ತಬಾರ್ದು. ಪುಷ್ಪ ನೋಟ ಬಂಗಾರವಾಯಿತೆ, ಜೀವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ಡ್ಯಾನ್ಸ್ಗೆ ಹೊಂಟಾಯ್ತು ಕುಣಿಯಕ್ಕೆ. ಹೋಗಲ್ಲ ಅಜ್ಜಿ. 3, 2, 1 Stop it! ಓಕೆ, ಈಗ ಯಾವ ಟೀಮ್ ಅವರು ಎಷ್ಟು ಕಾಯಿ ತುರಿದಿದ್ದಾರೆ ಅಂತ ತೂಕ ಹಾಕುವಂತ ಸಮಯ. ವೇಯಿಂಗ್ ಮೆಷಿನ್ ಪ್ಲೀಸ್.
ಮೊದಲಿಗೆ ಪುಷ್ಪ ಅವರು ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಅಂತ ಕೈ ಸ್ಮಾರ್ಟ್. ಓಕೆ, ಜಿ ದಿವ್ಯಾ ಹಾಗೂ ಪುಷ್ಪ ಅವರು ಕಲೆಕ್ಟ್ ಮಾಡಿರೋದು 912 ಗ್ರಾಮ್ಗಳು. ಓಕೆ, ಸೊ ಇವ್ರು ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಅಂತ ಅಷ್ಟು ಮೋಸ ಮಾಡಿದ್ಮೇಲೂ ಆಗಿಲ್ಲಲ್ಲ. ಅಯ್ಯೋ 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 ದೇವ, ಇಲ್ಲಿ ನೋಡಿ ಇವರು ಚಿಪ್ಸ್ ಸಮೇತ ಇಟ್ಟಿದ್ದಾರೆ, ಆದ್ರೂ ಬರ್ಲಿಲ್ಲ. ಸರ್ 2 ಚಿಪ್ ಇಡು ಅಂತ. ಈ ಒಂದು ಅಡ್ವಾಂಟೇಜ್ ಟಾಸ್ಕ್ ಇದರಲ್ಲಿ ವಿನ್ ಆಗಿರೋದು ಜಿ ದಿವ್ಯಾ ಅಂಡ್ ಪುಷ್ಪ. ವೆರಿ ನೈಸ್. ಓಕೆ, ನಿಮ್ಗೆ ಏನ್ ಅಡ್ವಾಂಟೇಜ್ ಇದೆ ಅನ್ನೋದನ್ನ ಮೇನ್ ಡಿಶ್ ಮಾಡ್ತಿರಲ್ಲ, ಆಗ ನಾನು ನಿಮ್ಗೆ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಈ ಮೇನ್ ಡಿಶ್ ಅಲ್ಲಿ ಅಡಿಗೆ ಮಾಡಬೇಕಾಗಿರೋದು ಅರ್ಪಿತಾ ಅವರು ಹಾಗೂ ಪುಟ್ಟಮಲ್ಲಿ ಅವರು. ಈ ಕಡೆ ಜಿ ಅಂಡ್ ಪುಷ್ಪ ಅವರು ಅಡಿಗೆ ಮಾಡಬೇಕು. ದಿವ್ಯಾ ಅಂಡ್ ಕೀರ್ತಿ ಅವರು ಕೇವಲ ಗೈಡ್ ಮಾಡಬೇಕು ಅಷ್ಟೇ. ರೆಡಿ ಇದ್ದೀರಾ ಎಲ್ರು? ರೆಡಿನಾ? ರೆಡಿ ಮೇಡಮ್. ಇವಾಗ ಸ್ವಲ್ಪ ಧೈರ್ಯ ಬಂದಿದೆ, ಅರ್ಪಿತಾ ಅವ್ರು ಅಡಿಗೆ ಮಾಡ್ತಾರೆ ಅಂದಿದ್ದು. ಓಕೆ, ಸೊ ನೀವು ಮಾಡಬೇಕಾಗಿರುವಂತ ಡಿಶ್ಗಳು ಕರ್ನಾಟಕ ಅಂತಂದ ಮೇಲೆ ಮುದ್ದೆ ಇಲ್ಲ ಅಂತಂದ್ರೆ ಹೇಗೆ? ಸೊ ನೀವು ಮಾಡಬೇಕಾಗಿರುವಂತ ಮೊದಲನೇ ಐಟಮ್ ಮುದ್ದೆ. ಅದಕ್ಕೆ ನೀವು ನುಗ್ಗೆ ಸೊಪ್ಪಿನ ಸಾರನ್ನ ಮಾಡಬೇಕು. ಅದ್ರ ಜೊತೆಗೆ ಒಂದು ಕೊಬ್ಬರಿ ಬರ್ಫಿನ ಮಾಡಬೇಕು. ಈ 3 ಡಿಶ್ ಮಾಡೋದಕ್ಕೆ ನಿಮ್ಗಿರೋಂತ ಸಮಯ 30 ನಿಮಿಷಗಳು. ನೀವು ಅಡಿಗೆ ಮಾಡೋದಕ್ಕೆ ಅಂತಾನೆ MTR ಕಡೆಯಿಂದ ನಿಮ್ಗಾಗಿ ಮಸಾಲೆಗಳು ಬಂದಿದೆ. ನೀವು ಅದನ್ನ ಬಳಸ್ಕೊಂಡು ಅದ್ಭುತವಾದಂತ ಅಡಿಗೆಗಳನ್ನ ಮಾಡಬೇಕು. ಓಕೆನಾ? ಎರಡೂ ಕೈಗಳಿಗೆ ಒಂದೊಂದು ಗ್ಲೌಸ್ಗಳನ್ನ ಕೊಡ್ತೀವಿ. ಗ್ಲೌಸ್ಗಳನ್ನ ಹಾಕೊಂಡು ಅಡಿಗೆ ಮಾಡಬೇಕು. ಶರಣ್ ಸರ್, ಫಯರು. ಓಕೆ, ನಿಮ್ಮ ಸಮಯ ಈಗ ಶುರು. ನೀರು ಹಾಕಿ ಅದು ಹೇಳಿದ್ನಲ್ಲ. ಸ್ವಲ್ಪ ಸ್ವಲ್ಪ ಫುಲ್ ಸಕ್ಕರೆ. ಜಿ ಸ್ವಲ್ಪ ಲೈಟ್ ಮಿಕ್ಸ್ ಮಾಡಿ ಅದನ್ನ. ಚೈನೀಸ್ ಸ್ಪೆಷಲ್ ನೋಡಿದ್ದೀರಾ? ಪುಷ್ಪ ಏನ್ ದೊಡ್ಡ ಶೆಫು. ಕುಕ್ಕರಿಗೆ ನೀವು ಬೇಳೆ ಮತ್ತೆ ನುಗ್ಗೆ ಸೊಪ್ಪನ್ನ ತೊಳ್ಬಿಟ್ಟು ಹಾಕೊಳ್ಳಿ. ಅಯ್ಯೋ ಓಕೆ, ಇನ್ನು 15 ನಿಮಿಷಗಳ ಕಾಲಾವಕಾಶ ಮಾತ್ರ ಇರುತ್ತೆ. ಕೊನೆಗೂ ದೋಸೆ ಹಂಚಿಂದ ತೆಗಿತಾ ಇಲ್ಲ ಕಾಯಿ ತುರಿನ. ಅವನು ಅದರಲ್ಲೇ ಕಟ್ಟು ಮಾಡ್ತಾನೆ ಇರ್ತಿದ್ದೆ. ನೀನು ಕುಂತೆ ಬಿಡು. ಅರ್ಪಿತಾ, ನೀವೇ ಮಾಡ್ಬೇಕು ಮುದ್ದೆ. ತುಪ್ಪ ಸಾಕು. ಯಾರು ಹೇಳಿದ್ ನನಗೆ ಮುದ್ದೆ ಮಾಡೋದ್ ಬರಲ್ಲ ಅಂತ ನೋಡ್ರಿ. ನೋಡ್ರಿ ಮನೆ ತುಂಡು ನಾನು. ಓಹೋ, ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಗೆದ್ದಿರುವಂತ ಜಿ ಮತ್ತು ಪುಷ್ಪ ಅವ್ರಿಗೆ ಸಿಗ್ತಾ ಇರೋ ಅಡ್ವಾಂಟೇಜ್ ಏನು ಅಂತಂದ್ರೆ ಗ್ಲೌಸ್ ಅನ್ನ 10 ನಿಮಿಷಗಳ ಕಾಲ ತೆಗೆದಿಟ್ಟು ಕೆಲಸ ಮಾಡ್ಬೋದು. ಬೆಳ್ಳುಳ್ಳಿ ಹಾಕ್ತಾ, ಜೀರಿಗೆ ಹಾಕ್ತಾ, ಎಲ್ಲ ಹುರ್ಕೋ. ಕೊಬ್ಬರಿ ಮಿಠಾಯಿ ಮಾಡಿ ಅಂತಂದ್ರೆ ಇವ್ರು ಏನೋ ಪುಡಿಂಗ್ ಮಾಡ್ತಾ ಇದಾರೆ. ವಾಟ್ ಎ ಡಿಸೈನ್. ಆಮೇಲೆ ತೋರ್ಸು. ಗೋಡಂಬಿ ಹಾಕ್ತೀವಿ. ಈಗ ನಿಮ್ಗೆ 5 ನಿಮಿಷಗಳ ಕಾಲಾವಕಾಶ ಮಾತ್ರ ಇರುತ್ತೆ. ವಿಜಲ್ ಆದ್ಮೇಲೆ ಸೊಪ್ಪು ಹಾಕಿ ಇನ್ನೊಂದು ವಿಜಲ್ ಹೊಟ್ಟು. ಬರ್ಫಿ ಮುಗೀತು, ಸೈಡಿಗೆ ಇಟ್ಬಿಡಕ್ ಹೇಳಿ. ಸೈಡ್ ಗಿಡ. ಓ ಗಾಡ್, ನನ್ನ ಜನ್ಮದಲ್ಲೇ ಇಷ್ಟು ಟೆನ್ಷನ್ ಆಗಿಲ್ಲ ನಾನು. ಓಕೆ,
ಇವರು 10 ನಿಮಿಷಗಳ ಕಾಲ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಗ್ಲೌಸ್ ನ ಬಿಚ್ಚಿಡಬಹುದು ಅಂತ ಹೇಳಿದ್ವಿ. ಈಗ 10 ನಿಮಿಷ ಮುಗಿದಿದೆ, ಹಾಗಾಗಿ ಗ್ಲೌಸ್ ನ ಮತ್ತೆ ಹಾಕೋಬೇಕು. Gloves ಇಲ್ಲ ಮೇಡಮ್. ಅಲ್ಲಿದೆ, ಹಾಕೊಳ್ಳಿ. ನಾನು ನೋಡ್ತಾ ಇದ್ದೀನಿ. ಅಲ್ಲ ಬೆಳ್ಳುಳ್ಳಿ ಹಾಕಿದೀವಪ್ಪ. ಬೇಳೆ ನೋಡು ಬೆಂದಿದೆಲ್ಲ. ಹೆಂಗೋ ಪರವಾಗಿಲ್ಲ. ಪರವಾಗಿಲ್ವಾ? ಸೊಪ್ಪು ತಗೊಂಡು ಪಲ್ಯ ಹಾಕಿ. ಆಯ್ತಾಯ್ತು. ಇದಕ್ಕೆ ಹಾಕದ ಕುದಿಲಿ ಒಗ್ಗರಣೆ ಸಾಂಬಾರ್ ಪೌಡರ್, MTR ಸಾಂಬಾರ್ ಪುಡಿ ಹಾಕಿ ಸಾಂಪ್ರದಾಯಿಕವಾಗಿ ಅವ್ವ ಮಾಡ್ದಂಗೆ ಐತೆ ಕಣಪ್ಪ ಸಾಂಬಾರು. ಈಗ ಅಡಿಗೆ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಗೈಡ್ ಮಾಡ್ತಾ ಇರುವಂತಹ ದಿವ್ಯಾ ಅಂಡ್ ಕೀರ್ತಿ ಅವರು ಬಂದು ಇವರಿಗೆ ಸಹಾಯ ಮಾಡಬಹುದು. ಸ್ಟವ್ ಆನ್ ಮಾಡಿಲ್ಲ, ಅವಾಗಿಂದ ಸ್ಟವ್ ಆನ್ ಆಗಿತ್ತು ಕಣ, ಆಫ್ ಆಗಿದ್ದು. ಓಕೆ, ಲಾಸ್ಟ್ ಫ್ಯೂ ಮಿನಿಟ್ಸ್ ಸರ್ವಿಂಗ್ ಪ್ಲೇಟ್ ಗೆ ಹಾಕೊಂಡ್ಬಿಡಿ. ಮ್ಯಾಜಿಕ್. This is North Indian style. 3, 2, 1, time up. ನೀವೆಲ್ಲರೂ ಸೇರಿ ಟೇಸ್ಟ್ ಮಾಡಿ ಒಂದು ತೀರ್ಮಾನದಲ್ಲಿ ಯಾರು ವಿನ್ನರ್ ಅನ್ನೋದನ್ನ ಹೇಳ್ಬೇಕಾಗತ್ತೆ. ಅಲ್ವಾ? ಓಕೆ, ಎರಡು ಕಡೆ ವಾವ್ ಅಂತ ಹೇಳ್ತಾ ಇದ್ದಾರೆ ನಿಶ್ವಿಕಾ ಅವರು. ಶರಣ್ ಸರ್, ನೀವು ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು. ಅಡುಗೆ ಇದೆಯಲ್ಲ, ಇದು ಬಹಳ ಒಳ್ಳೆಯ ಆರ್ಟ್ ರೀ ಇದು. ಸೊ ಈ 30 ನಿಮಿಷದಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಅನ್ನೋದಾದರೆ ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಇವರಿಬ್ಬರು ವಿನ್ನರ್ಸೇ. ಆ್ಯಕ್ಚುಲಿ ಅದರಲ್ಲಿ ಸ್ವಲ್ಪ ಒಬ್ಬರ ಮೇಲೆ ಒಬ್ಬರ ಕೆಳಗೆ ಅಂತ ಅನಿವಾರ್ಯವಾಗಿ ಹೇಳಬೇಕು ಅಂತ ಅನ್ನೋದೇ ಆದರೆ ನಮ್ಮ ಪ್ರೇಮ್ ಹೇಳ್ತಾನೆ ಅದು ಅಂತ. ಯಾರು ಪ್ರೇಮ್ ಸರ್? ಸೊ ಅರ್ಪಿತಾ ಅಂಡ್ ಗ್ಯಾಂಗ್ ಚೆನ್ನಾಗಿ ಮಾಡಿದ್ದಾರೆ. ರುಚಿ ನಿಜವಾಗ್ಲೂ ಇದು ಚೆನ್ನಾಗಿತ್ತು, ಪ್ರೀತಿ ಎರಡೂ ಕಡೆ ಇತ್ತು. ಅದರಲ್ಲೇನು ನಮ್ಗೇನು ಭಿನ್ನಾಭಿಪ್ರಾಯ. ಓಕೆ, ನಮ್ಮ ಅತಿಥಿ ಜೋಡಿಗಳು ಹಾಗೆ ಬೀಗರ ಒಮ್ಮತದ ಪ್ರಕಾರ ಈ ಒಂದು ಟಾಸ್ಕ್ ಅಲ್ಲಿ ವಿಜೇತರಾಗಿರೋದು ಕಿರಿಕ್ ಜೋಡಿ ಹಾಗೂ ನಮ್ಮ ಪುಟ್ಟಮಲ್ಲೆ. ಇದೇ ಖುಷಿಯಲ್ಲಿ ಅರ್ಪಿ ತಿನ್ನಿ ನಾನ್ ಮಾಡಿರೋ ಬರ್ಪಿ. ಥ್ಯಾಂಕ್ ಯು ಅತಿಥಿ ಜೋಡಿಗಳೇ, ಥ್ಯಾಂಕ್ ಯು ಬೀಗ್ರೆ, ಥ್ಯಾಂಕ್ ಯು ಸೋ ಮಚ್. ಮನಸ್ಸುಗಳನ್ನ ಅಡಿಗೆ ಬೆಸೆಯುತ್ತೆ, ಖುಷಿಯನ್ನ ಕೊಡುತ್ತೆ. ಮತ್ತೆ ನಾಳೆ ಕೂಡ ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಇದು ಸೇಂಟ್ ಟೈಮ್ಸ್ ಪ್ರೆಸೆಂಟ್ ಜೋಡಿ ನಂಬರ್ 1 ಕೋ ಪವರ್ಡ್ ಬೈ ಡಾಜ್ಲರ್ ಎಟರ್ನಾ, MTR ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಲೆನ್ಸ್ಕಾರ್ಟ್, Tata Play Bench, Purity Partner, Sunpure Sunflower Oil, Digital Streaming Partner, ZEE5. ಮತ್ತೆ ನಾನು ನಿಮ್ಮನ್ನ ನಾಳೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ you guys take care. Lots and lots of love. Bye bye.